ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀವು ನಿಂತಿದ್ದೀರಲ್ಲ ಈ ದೇವಸ್ಥಾನ, ಇದು ಕೂಡ ನಮ್ಮ ಅಜ್ಜ ಮುತ್ತಜ್ಜ ಅವ್ರ ಸ್ವಂತದ್ದೇ. ನಿನ್ನ ಅಜ್ಜ ಸ್ಕೂಲ್ ಕಟ್ಸಿದಾರ? ನನ್ನ ಅಪ್ಪ ಈಗ ಸಿಟ್ಟಿಂಗ್ ಚೇರ್ಮನ್. ಅವ್ರ ಹತ್ರ ಒಂದ್ 50,000 ವೋಟ್ ಇರಬಹುದು. ಅವ್ರ ಹಾಕಿ ಅಂದ್ರೆ ಜನಗಳು ವೋಟ್ ಕೂಡ ಹಾಕ್ತಾರೆ. ವೋಟ್ ಕೇಳ್ಕೊಂಡ್ ಬರೋ MLA ಮುಖದ ಮೇಲೆ ಕೂಡ ಹಾಕ್ತಾರೆ. ನೀವು ಬುದ್ಧಿವಂತರು ಸರ್. ಉಳ್ದಿದ್ದು ನೀವೇ ಅರ್ಥ ಮಾಡ್ಕೊಳ್ಳಿ. ಇನ್ನು ನಿಮ್ಮಿಷ್ಟ. ಅರ್ಥ ಆಯ್ತಮ್ಮ, ನಾನ್ ನೋಡ್ಕೊಳ್ತೀನಿ. ಅಣ್ಣ ಏನಾಯ್ತು? ನೀನ್ ಸುಮ್ನಿರೋ. ಸರ್, ಒಂದ್ ಚಿಕ್ಕ ತಪ್ಪಾಯ್ತು. ನೀವು ದೊಡ್ಡವರು. ಈ ಒಳ್ಳೆ ಟೈಮ್ನಲ್ಲಿ ನೀವು ಬುಕ್ ಮಾಡಿದ ಹಾಗೆ ನಿಮ್ ಪೂಜೆನೇ ಮೊದಲಾಗ್ಲಿ. ನಾನ್ ಕಾರಲ್ಲಿ ವೇಟ್ ಮಾಡ್ತಿರ್ತೀನಿ, ಆಮೇಲೆ ಬಂದು ನಾನ್ ಮಾಡಿಸ್ತೀನಿ. ಅಣ್ಣ ನೀವ್ಯಾಕೆ ಭಯ ಪಡ್ತಿದ್ದೀರಾ? ಏಯ್, ಬಾಯ್ ಮುಚ್ಚೋ, ಹೋಗ್ ದೂರ ನಿಂತ್ಕೊಳ್ಳೋ. ಸರ್, ಮಲ್ಲಿಕಾರ್ಜುನ ಅನ್ನೋ ಹೆಸರು ಎಲ್ಲೋ ಕೇಳಿರೋ ಹಾಗಿತ್ತು. ಈಗ ನೆನಪಿಗೆ ಬಂತು. ನೀವು ನಮ್ಮ ಊರಲ್ಲಿ ಕಟ್ಸಿರೋ ಸ್ಕೂಲ್ನಲ್ಲಿ ಓದಿ ನಾನು ಈ ಸ್ಥಾನಕ್ಕೆ ಬಂದಿದ್ದು. ಏನೋ ಗೊತ್ತಿಲ್ಲದೆ ತಪ್ಪು ನಡೆದೋಯ್ತು ಸರ್, ನನ್ನ ಕ್ಷಮಿಸಿ. ನಿಮ್ಮ 80ನೇ ವರ್ಷ ಶಾಂತಿ ನಡೆಯೋ ಒಳ್ಳೆ ದಿನ ಇವತ್ತು. ನೀವಿಬ್ರು ಸೇರಿ ನನಗೆ ಆಶೀರ್ವಾದ ಮಾಡಿ. ಅಮ್ಮ, ನೀನ್ ಹೇಳಿದ 50,000 ಮರಿಬೇಡಮ್ಮ. ಓಕೆ ಸರ್. ಸರಿನಮ್ಮ. ಹೇಯ್ ಬಾರಯ್ಯ. ಅಮ್ಮ, ಅಣ್ಣನ ಹತ್ರ ಏನ್ ಹೇಳ್ದೆ? ನಿಜಾನೇ ಹೇಳ್ದೆ. ಹೊರಡು ಹೊರಡು. ಶಾಸ್ತ್ರಿಗಳೇ, ನೀವು ಪೂಜೆ ಶುರು ಮಾಡಿ. ಹಾ, ಖಂಡಿತ ಅಮ್ಮ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. या देवी सर्वभूतेषु शान्तिरूपेण संस्थिता नमस्तस्यै 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 नमो नमः. ಆಶೀರ್ವಾದ ಮಾಡಿ. ಚೆನ್ನಾಗಿರು. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಲಂಬೋದರಾಯ ವಿದ್ಮಹೇ ಮಹೋದರಾಯ ಧೀಮಹಿ. ನೀನು ಶುರು ಮಾಡೋಣ. ಇನ್ನೇನು ಆಗ್ಲೇ ಎಲ್ರು ಒಪ್ಕೊಂಡಾಯ್ತಲ್ಲ. ಮಂಗಳ, ನಿನ್ ಸೊಸೆಗೆ ನಿನ್ ಕೈಯಾರ ಹೂ ಮುಡ್ಸಮ್ಮ. ನಾವ್ ಹೂ ಮುಡಿಸ್ತೀವಮ್ಮ. ಮದ್ವೆ ಯಾವಾಗ ಮಾಡೋಣ ಅಂತ ನೀವು ನಿರ್ಧಾರ ಮಾಡಿ. ನಾಳೆನೆ ಶಾಸ್ತ್ರಿಗಳಿಗೆ ಮನೆಗ್ ಬರಕ್ ಹೇಳಿ ನಿಶ್ಚಿತಾರ್ಥ ಮಾಡಿ ಮುಗಿಸಿ ಮುಂದಿನ ಮುಹೂರ್ತಕ್ಕೆ ಮದ್ವೆನೆ ಅದ್ದೂರಿಯಾಗಿ ಮಾಡಿ ಮುಗಿಸೋಣ. ಅಕ್ಕನ್ ಮುಖ ನೋಡಿ, ನಾಳೆನೆ ಮದ್ವೆ ಮಾಡ್ಬೇಕಂತೆ. ತಮಾಷೆ ಮಾಡ್ಬೇಡ, ಸುಮ್ನಿರೆ. ಏಯ್ ಪರಮೇಶೆ, ನೀನೇನ್ ಹೇಳ್ತೀಯೋ? ನಾನ್ 10ನೇ ಕ್ಲಾಸಲ್ಲೇ ರೆಡಿ ಇರತ್ತ. ದೇವಿ, ನೀನೇನೆ ಹೇಳ್ತೀಯಾ? ಅಜ್ಜಿ, ಯಾಕಿಷ್ಟ ಅರ್ಜೆಂಟು? ನಾನ್ ನಿಮ್ ಫಂಕ್ಷನ್ ತಾನೇ ಬಂದೆ. ಏನಿದೆಲ್ಲ? ನನಗ್ ತುಂಬಾ ಕೆಲ್ಸ ಇದೆ ಅಜ್ಜಿ. ದೇವಿ, ನೀನೇನ್ ತುಂಬಾ ದೊಡ್ಡೋಳ್ ತರ ಮಾತಾಡ್ತಿದ್ಯಾ? ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಿದ ಮಾತ್ರಕ್ಕೆ ದೊಡ್ಡವ್ರ ಎದುರಿಗೆ ಮಾತಾಡ್ತೀಯಾ? ಅತ್ತೆ, ಈಗ ಏನಾಯ್ತು ಅಂತ ಅಕ್ಕನಿಗೆ ಬೈತಿದ್ಯಾ? ಅತ್ತೆ ಬುದ್ಧಿ ತೋರ್ಸೋಕ್ ಶುರು ಮಾಡ್ದ್ಯಾ? ಹಾಗಲ್ಲ ಪರಿ, ಇದು ಯಾವತ್ ಮಾತಾಗಿದ್ದು? ಮದುವೆ ಆದ್ಮೇಲೆ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ಲಿ. ಈಗ ಯಾರು ಬೇಡ ಅಂದ್ರು? ಇರಿ, ನಾನು ನನ್ನ ಅಕ್ಕನ್ ಕೇಳ್ತೀನಿ. ಅಕ್ಕ, ನಿನಗಿದು ಒಪ್ಕೆ ತಾನೆ? ಪರಿ, ಅವಳ ತಲೆ ತಿನ್ಬೇಡ. ಮೌನಂ ಸಮ್ಮತಿ ಲಕ್ಷಣಂ. ಏ ಸರಾಪಟಾಕಿ, ನಿನ್ನ ಅಕ್ಕ ನಿಂತರ ಅನ್ಕೊಂಡಿದ್ಯಾ? ನೀನ್ 3 ತಿಂಗಳಿಗೆ ಹುಟ್ಟಿದ್ರೆ ಅವಳು ತಾಳ್ಮೆ ಇರೋಳು, ನೀನು ಜಗಳ ಗಂಟಿ. ದೇವಿ ಅಪ್ಪ ಅಮ್ಮನ ಮಾತನ್ನ ಮೀರಲ್ಲ.
ಅತ್ತೆ ಮಗನ್ ಮದ್ವೆ ಆಗೋಕೆ ಇಷ್ಟ ಇರಲ್ವಾ? ಸಂಬಂಧ ಯಾವತ್ತೂ ಬಿಟ್ಟು ಹೋಗ್ಬಾರ್ದು, ಅರ್ಥ ಆಯ್ತಾ? ಸರಿ ಸರಿ ಅಕ್ಕ ಪಾಪದವಳು, ಅವಳಿಗೆ ಏನ್ ಮಾಡಿದ್ರು ಸುಮ್ನೆ ಇರ್ತಾಳೆ ಅಂತ ಅತ್ತೆ ಕಾಟ ಎಲ್ಲ ಕೊಡ್ಬೇಡ ಅತ್ತೆ. ಅಯ್ಯೋ, ನನ್ನ ಅಕ್ಕ ನೋಡಿದ್ರಾ? ಸೊಸೆಯಾಗಿ ಬಂದ್ಮೇಲೆ ಅಡ್ಗೆ ಮಾಡು, ಕ್ಲೀನ್ ಮಾಡು ಅಂತೆಲ್ಲ ಹೇಳಿ ಅವಳಿಗೆ ಟಾರ್ಚರ್ ಕೊಡ್ಬಾರ್ದು. ಆಮೇಲೆ ನಿನ್ನೆ ಒಗ್ದು ಒಣಗ್ ಹಾಕ್ಬಿಡ್ತಾಳೆ. ತಾವೇ ಟ್ರೈನಿಂಗ್ ಕೊಡ್ತಿರೋ? ಖಂಡಿತ ಕೊಡ್ತೀನಿ. ನನ್ನಮ್ಮ ಆದ್ಮೇಲೆ ನನ್ನ ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೊಂಡಿದ್ದು ಅಕ್ಕನೇ. ಇವಳು ನನ್ 2ನೇ ಅಮ್ಮ. ಸಾಕು ಕಣೆ, ಅವಳನ್ನ ಹೊಗಳಿ ಅಟ್ಟಕ್ಕೇರ್ಸ್ಬೇಡ. ಮದ್ವೆ ಆದ್ಮೇಲೆ ನಿನ್ನ ಅಕ್ಕನ್ನ ನಿನ್ ಕಣ್ಗೂ ಬೀಳೋಕ್ ಬಿಡೋದಿಲ್ಲ. ಅಯ್ಯೋ ಅಪ್ಪ, ಅತ್ತೆ ಮನೆಗೆ ಅಕ್ಕ ಹೋದ್ರೆ ಸರಿ ಹೋಗಲ್ಲ ಅನ್ಸುತ್ತೆ. ನಾನೇ ಹೋಗ್ತೀನಿ. ಆಗ್ಲೇ ಏಟಿಗೆ ಎದುರೇಟು ಸರಿ ಆಗೋದು. ಏ ಪರಮೇಶಿ ಬಾವ, ನನ್ನನ್ ಮದುವೆ ಆಗ್ತೀಯಾ? ಬಾಯ್ ಮುಚ್ಚು. ಅಮ್ಮ ತಾಯಿ, ನೀನ್ ನಿನ್ ಮನೇಲೇ ಇರಮ್ಮ. ನೀವು ಕೇಳೋ ವಧು ದಕ್ಷಿಣೆ ಕೊಟ್ಟು ನಿಮ್ ಅಕ್ಕನ್ನ ನಾವೇ ಕರ್ಕೊಂಡ್ ಹೋಗ್ತೀವಿ. ಬೇಕು ಅಂದ್ರೆ ಮದ್ವೆ ಖರ್ಚು ಕೂಡ ನಾವೇ ನೋಡ್ಕೊತೀವಿ. ಅಬ್ಬಾ, ನಾನ್ ತಪ್ಪಿಸ್ಕೊಂಡೆ. ಏನಣ್ಣ? ಮಂಗ್ಲ, ಜಗಳ ಮಾಡಿ ಸಾಕು, ಹೋಗಿ ಹೂ ಮುಡ್ಸೋ ಶಾಸ್ತ್ರ ಮುಗಿಸು. ಸರಿ ಅಮ್ಮ. ಆಗ್ತಿದೆ ಅಲ್ವಾ? ಮಹಾಲಕ್ಷ್ಮಿ. ಪರಿ ತಗೊಮ್ಮ, ಹೂ ಮುಡ್ಸೋ ಶಾಸ್ತ್ರ ಆಯ್ತಲ್ವಾ? ಅಕ್ಕ ಭಾವನಿಂದ ಅಮ್ಮವ್ರ ಮುಂದೆ ಇವ್ರ ಹತ್ರ ದೀಪ ಹಚ್ಚಿ ಅವ್ರನ್ನಲ್ಲೇ ಬಿಟ್ಟು ನೀನೊಬ್ಳೆ ಬಾ. ಮದ್ವೆ ಆಗೋರು ಸೆಪರೇಟ್ ಆಗಿ ಮಾತಾಡ್ಲಿ. ಅದಂಗ ಅಕ್ಕನ್ ಒಬ್ಬಳನ್ನ ನಾನ್ ಬಿಟ್ಟು ಬರ್ಲಿ? ಹೆಲೋ ಪರಮೇಶಿ ಬಾವ, ಏನ್ ಮಾತಾಡಿದ್ರು ತಿಳ್ಕೊಳಕ್ ಯಾರಿಗಿಷ್ಟ ಇದೆ? ನನಗೆ ಎಷ್ಟು ಜನ ಕಾಯ್ತಿದಾರ್ ನೋಡಿ. ಏನೇ ನೀನುನಾ? ನಾನೇ ರೀ ಮೊದ್ಲು ತಿಳ್ಕೊಬೇಕು. ಅವನು ನನ್ ಮಗ, ನಾನ್ ಇವಳಿಗೆ ಅತ್ತೆ. ನಾನೇ ತಿಳ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ನೀವೆಲ್ರೂ ಇಲ್ಲೇ ಇರಿ. ಅಕ್ಕ ಬಾ ಅಕ್ಕ. ಬಾವ್ಸ್. ಈಗಿಬ್ರು ದೀಪ ಹಚ್ಚಿ ತಗೋ ಬಾಬಾ. ಅಕ್ಕ ಈಗ ನೀನು.